ಯಾವ ರೀತಿ ದಿಲ್ಲಿಯಲ್ಲಿ ಸಂಸತ್ತಿನ ಮಳೆಗಾಲದ ಅಧಿವೇಶನ, ವಿರೋಧ ಪಕ್ಷಗಳ ಹಠಮಾರಿತನ, ದೊಂಬಿ ದಾಂಧಲೆ ಗದ್ದಲಗಳಲ್ಲೇ ಮುಳುಗೋಗ್ಬಿಡ್ತೋ, ಕೊಚ್ಕೊಂಡು ಹೋಗ್ಬಿಡ್ತೋ. ಕರ್ನಾಟಕದ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನವೂ ಕೂಡ ಈ ಮಳೆಗಾಲದ ಅಧಿವೇಶನ. ರಾಜ್ಯದಲ್ಲಿ ಬರಗಾಲವಿದ್ದರೂ ಕೂಡ, ಮಳೆ ಇರದಿದ್ದರೂ ಕೂಡ ಕೊಚ್ಕೊಂಡು ಹೋಗೋ ಸಾಧ್ಯತೆಗಳು ಎದ್ದು ಕಾಣ್ತಾ ಇವೆ. ಅಲ್ಲಿ NDA ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಂದರೆ ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ, ಇಂಡಿ ಮೈತ್ರಿಕೂಟದ ಅಗ್ರಗಣ್ಯ ಪಕ್ಷ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ ರಾಹುಲ್ ಗಾಂಧಿಯವರು ಹಠಕ್ಕೆ ಬಿದ್ದುಬಿಟ್ಟು ಯಾವ ಕಲಾಪವೂ ನಡೆಯದಂತೆ ಅವ್ರಿಗೆ ಜಂಜಿ ಹೋರಾಟವೇ ಒಂದು ನೆಪ ಆಗೋಗ್ಬಿಡ್ತು. ಹುಡುಗರ ಮೇಲೆ ಪೆಲೆಟ್ ಗನ್ ಹಾರಿಸಿದ್ರು, ಗೋಲಿಬಾರ್ ಮಾಡಿದ್ರು ಇತ್ಯಾದಿ ಹಿಡ್ಕೊಂಡ್ಬಿಟ್ಟು ಚಂಡಿಯಾಗಿ ನಿಂತುಬಿಟ್ರು. ಅಲ್ಲಿ ವಿತಂಡವಾದಗಳೇ ವಿಜೃಂಭಿಸಿದ್ವು. ಸದನದೊಳಗೆ ಮಾತಾಡೋದಕ್ಕಿಂತ ಸದನದ ಹೊರಗಡೆ ಪ್ರತಿನಿತ್ಯ ಒಂದು ಅಣುಕು ಪ್ರದರ್ಶನ, ಪ್ಲೆಕಾರ್ಡ್ ಹಿಡ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡೋದು, ಇದರಲ್ಲೇ ಕಳೆದುಬಿಟ್ರು. ಸದನದ ಒಳಗಿನ ಅಧಿಕೃತ ಕಲಾಪಕ್ಕಿಂತ ಸದನದ ಹೊರಗಡೆ ಅವರು ಕಾಲಹರಣ ಮಾಡಿಬಿಟ್ರು. ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಮೈತ್ರಿಕೂಟದ ವರ್ತನೆಗೆ ಪ್ರತಿಯಾಗಿ ಇಲ್ಲಿ ಮುಯ್ಯ ತೀರಿಸ್ಕೋಬೇಕಾಗಿತ್ತಾ? ಸೇರಿಗೆ ಸವಾ ಸೇರು ಅಂತ, ಸೇಡಿಗೆ ಪ್ರತಿಸೇಡು ಅಂತ ಆ ಧೋರಣೆ ಏನಾದರೂ ಅಧಿಕೃತವಾಗಿ ಇಲ್ಲಿನ NDA ಮಿತ್ರ ಪಕ್ಷಗಳು ಕೈಗೊಂಡಿದ್ವಾ? ಹಾಗೇನೂ ಕಾಣಿಸ್ತಾನೇ ಇಲ್ಲ. ಕರ್ನಾಟಕದಲ್ಲಿ ಈಗ ತಾನೇ ಒಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಈಗ್ಗೆ 3 ತಿಂಗಳ ಹಿಂದೆ, ಹೆಚ್ಚು ಕಡಿಮೆ 3 ತಿಂಗಳಾಗ್ತಾ ಬಂತು, ಮುಖ್ಯಮಂತ್ರಿಯ ಬದಲಾವಣೆ ಆಯಿತು, ಸರ್ಕಾರಗಳ ಬದಲಾವಣೆ ಆಯಿತು. 10 ಜನ ಮಂತ್ರಿಗಳು ಮಾಜಿಗಳು ಆಗೋಗ್ಬಿಟ್ರು, ಉಳಿದವರೆಲ್ಲ ವಾಪಸ್ ಬಂದರು. ಅವ್ರ ಜೊತೆಗೆ ಅನೇಕರು ಹೊಸಬರು ಕೂಡ ಮಂತ್ರಿಗಳಾಗಿದ್ದಾರೆ. ಎಂಥ ಅಮೋಘ ಅವಕಾಶ ಇತ್ತು ಇಲ್ಲಿ ಪ್ರಧಾನ ಪ್ರತಿಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಅದರ ಮಿತ್ರ ಪಕ್ಷವಾಗಿರೋ JDS ಪಕ್ಷಕ್ಕೆ, ಜಾತ್ಯತೀತ ಜನತಾದಳ ಪಕ್ಷಕ್ಕೆ. ಯಾಕೆ ಮುಖ್ಯಮಂತ್ರಿಯನ್ನು ಬದಲಾಯಿಸಿದ್ರೆ ಅನ್ನೋ ಪ್ರಶ್ನೆಯನ್ನೇ ಇಟ್ಕೊಂಡ್ಬಿಟ್ಟು ಸದನದಲ್ಲೇ ಸಾಕಷ್ಟು ಸ್ವಾರಸ್ಯಕರ ಚರ್ಚೆ ನಡೆಸ್ಬೋದಾಗಿತ್ತು, ಸರ್ಕಾರವನ್ನು ಪೇಜಿಗೆ ಸೆಲುಕಿಸ್ಬೋದಾಗಿತ್ತು. ಅದಾದಮೇಲೆ ಮಂತ್ರಿಮಂಡಲ ವಿಸ್ತರಣೆಗೆ 60 ದಿನ ಕಾಯಿಸ್ತಲ್ಲ ಹೈಕಮಾಂಡು. ಯಾವ ಥರದ ರಾಜಕೀಯ ಸಂಸ್ಕೃತಿ ಇದು ನಿಮ್ಮದು ಅಂತ ಪ್ರಶ್ನೆ ಮಾಡ್ಬೋದಾಗಿತ್ತು, ಸಾಕಷ್ಟು ಪೇಜಿಗೆ ಸೆಲುಕಿಸ್ಬೋದಾಗಿತ್ತು. ಒಬ್ಬ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿನ ಪದೇ ಪದೇ ಕರೆಸ್ಕೊಂಡು ದಿಲ್ಲಿಯಲ್ಲಿ 3-4 ದಿನ ಕೂಡಿಸಿ ಅಪಾಯಿಂಟ್ಮೆಂಟ್ ಇದನ್ನು ಡಿಸಪಾಯಿಂಟ್ ಮಾಡಿ ಕಳಿಸ್ತಾಯಿದ್ರು ಅವ್ರ ಹೈಕಮಾಂಡು. ಅದರೆಲ್ಲ ಪ್ರಶ್ನಿಸ್ಬೋದಾಗಿತ್ತು. ಅದ್ರ ಹೊರತುಪಡಿಸಿ ರಾಜ್ಯಕ್ಕೆ ಗಹನವಾಗಿರೋ ವಿಚಾರಗಳು. ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ, ರಾಜ್ಯ ಶಿಕ್ಷಣ ನೀತಿಯೂ ಅಸ್ತಿತ್ವಕ್ಕೆ ಬಂದಿಲ್ಲ. ಯಾವ ಶಿಕ್ಷಣ ನೀತಿ ಇದೆ? ಕರ್ನಾಟಕದ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯದ ಮಕ್ಕಳೆಲ್ಲ ತ್ರಿಶಂಕುವಿನಲ್ಲಿದ್ದಾರೆ. ಅದು ನಿಮಗೆ ಪ್ರಮುಖ ವಸ್ತು ಅಂತ ಅನಿಸ್ಲೇ ಇಲ್ವಾ? ಅಲ್ಲಿ ನೀಟ್ ಪರೀಕ್ಷೆ ಒಂದು ನೆಪ ಮಾಡ್ಕೊಂಡ್ಬಿಟ್ಟು ಎಂಥ ದೊಡ್ಡ ಪ್ರತಿಭಟನೆ ನಡೀತು. ಅಲ್ಲಿ ನಿಮ್ಮ ಪ್ರಧಾನಮಂತ್ರಿಯವರ ಸರ್ಕಾರಕ್ಕೆ ದೊಡ್ಡ ಸಾರ್ವಜನಿಕ ಸಂಕಷ್ಟ ಎದುರಾದಾಗ ಇಲ್ಲಿನ BJP ಶಾಸಕರು ತಮ್ಮ ಹುಟ್ಟುಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದ್ರು. ಇದೆಂಥ ವಿಪರ್ಯಾಸ! ಅಲ್ಲಿ ಶಿಕ್ಷಣದ ಬಗ್ಗೆ ರಾಷ್ಟ್ರವ್ಯಾಪಿ ಕೆಲವು ಉಗ್ರ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. NTA ಪೂರ್ತಿ ಬರ್ಖಾಸ್ತೆ ಮಾಡಿಬಿಟ್ರು. ಅದರ ಜೊತೆಗೆ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಕಠೋರವಾದ ಕಾನೂನು ಅಂತಂದರು. ಅನೇಕ ವಿದ್ಯಮಾನಗಳಲ್ಲಿ ನಡೀತಾ ಇರುವಾಗ ಕರ್ನಾಟಕದಲ್ಲಿರೋ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷದವರು ಮರೆತೇ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲಿ ನೀವು ಪ್ರತಿಪಕ್ಷ, ರಾಷ್ಟ್ರ ಮಟ್ಟದಲ್ಲಿ ನೀವು ಆಳುವ ಪಕ್ಷ. ಸಾಕಷ್ಟು ವಿಷಯಗಳಿದ್ವು. ಇಲ್ಲಿ ಜಂಜಿ ಹೋರಾಟಗಳ ಬಗ್ಗೆ ಕರ್ನಾಟಕದ ನಾಯಕರನ್ನು ಪ್ರಶ್ನಿಸ್ಬೋದಾಗಿತ್ತು. ಯಾಕೆಂತಂದರೆ ಆ ಕಾಕ್ರೋಚ್ ಜನತಾ ಪಕ್ಷ ಅನ್ನೋ ಒಂದು ವಿಚಿತ್ರ ಒಂದು ಭೂತಾಕಾರದ ವಸ್ತು, ಅದು ಭೂತಾಕಾರವಾಗಿ ಬೆಳೆದಾಗ ಇಲ್ಲಿ ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ತಮ್ಮ ಪಕ್ಷದ ಕಾರ್ಯಕರ್ತರ ಎದುರು ಐ ಆಮ್ ಎ ಕಾಕ್ರೋಚ್ ಅನ್ನೋ ಒಂದು T-ಶರ್ಟ್ ಬಿಡುಗಡೆ ಮಾಡಿಬಿಟ್ರು. ನೀವು ಕೇಳ್ಬೋದಾಗಿತ್ತು, ಈ ಕಾಕ್ರೋಚ್ ಪಾರ್ಟಿ ನೀವೇ ಹುಟ್ಟಾಕಿದ್ದಲ್ವಾ? ಜಂತರ್ ಮಂತರ್ ಕೋಲಾಹಲಕ್ಕೆ ನಿಮ್ಮದೇ ಪ್ರಾಯೋಜಕತ್ವ ಇತ್ತಲ್ವಾ ಅಂತ ಕೇಳ್ಬೋದಾಗಿತ್ತು. ಕರ್ನಾಟಕ ರಾಜ್ಯದ ಆಸ್ಪತ್ರೆಗಳ ಬಗ್ಗೆ ಪ್ರತಿನಿತ್ಯ ಅನೇಕ ಆಘಾತಕಾರಿ ಸಂಗತಿಗಳು ಬರ್ತಾ ಇದ್ದಾವೆ. ನಿನ್ನೆ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿ ರಾಜ್ಯದ ಪ್ರಮುಖ ದಿನಪತ್ರಿಕೆ ವರದಿಗಾರನ ಮೇಲೆ ಒಂದು ಹೋಟೆಲ್ನಲ್ಲಿ ಹಲ್ಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೇಳ್ಬೋದಾಗಿತ್ತು. ಇಂಥ ಘಟನಾವಳಿಗಳ ಬಗ್ಗೆ ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಗುಣಮಟ್ಟದ ವಸತಿಗೆ ಸಂಬಂಧಪಟ್ಟಂತೆ ಏನಾಯಿತು ಅಂತ ಕೇಳ್ಬೋದಾಗಿತ್ತು. ಯಾಕೆ ಜಮೀರ್ ಅಹ್ಮದ್ ಸಾಹೇಬರು ವಾಪಸ್ ಬಂದರು, ಅದನ್ನು ಸೆಟ್ಕೊಂಡು ಬಿಟ್ಟರು? ಜಿಲ್ಲಾ ಉಸ್ತುವಾರಿಯನ್ನು ಯಾಕೆ ಬಿಟ್ಕೊಟ್ಬಿಟ್ರು? ಧ್ವಜಾರೋಹಣ ಕೂಡ ಯಾಕೆ ಬೇಡ ಅಂದರು? ಇಂಥ ಅನೇಕ ವಿಚಾರಗಳಿತ್ತು ನೀವು ಕೇಳಲಿಕ್ಕೆ. ಅದರ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜಾತ್ಯತೀತ ಜನತಾದಳ ನಡೆಸಿರೋ ಹೋರಾಟ, ರೈತರ ಸುಮಾರು 500 ದಿನಗಳ ಕಾಲ
ಆ ಬಿಡದಿ ಸುತ್ತಮುತ್ತಲಿನ ರೈತರು ಈಗಾಗಲೇ ಭೂ ಸ್ವಾಧೀನದ ಕಡೆಯ ಅಧಿಸೂಚನೆ ಹೊರಟಾದ ಮೇಲೆ, ಅದು ಪ್ರಕಟವಾದ ಮೇಲೆ ಸಾಕಷ್ಟು ಅಲ್ಲಿ ಗೊಂದಲ ನಡೆದಿದೆ. ರೈತ ಸಮುದಾಯ ಇಬ್ಬಾಗ ಆಗೋ ಸ್ಥಿತಿಯಲ್ಲಿದೆ. ಯಾಕೆ ಇದು ಇದನ್ನು ಸದನದಲ್ಲೇ ಚರ್ಚೆ ಮಾಡ್ಬೋದಾಗಿತ್ತು ಈ ವಿಷಯವನ್ನು. ಮುಖ್ಯಮಂತ್ರಿ ಮತ್ತು ಅವರ ಸಹೋದ್ಯೋಗಿಗಳನ್ನು ಸಾಕಷ್ಟು ಬೇಜಿಗೆ ಮುಜುಗರಕ್ಕೆ ಈಡಾಗಿಸ್ಬೋದಾಗಿತ್ತು. ಹಾಗಾಗಲೇ ಇಲ್ಲ. ಅಲ್ಲಿ ನಡೆದ ಎರಡೂ ಸದನಗಳಲ್ಲಿ ನಡೆದ ಕಲಾಪ ಅಂತಂದರೆ ಹೊಸ ಸ್ಪೀಕರ್ ಮತ್ತು ಉಪ ಸ್ಪೀಕರ್ಗಳ ಡೆಪ್ಟಿ ಸ್ಪೀಕರ್ಗಳ ಆಯ್ಕೆ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಹೊಸ ಸಭಾಪತಿ ಮತ್ತು ಉಪಸಭಾಪತಿಗಳ ಆಯ್ಕೆ, ಅವೆರಡು ಮಾತ್ರ ಸುಸೂತ್ರವಾಗಿ ನಡೆದವು. ಸಾಂಪ್ರದಾಯಿಕ ಭಾಷಣಗಳಿಗೆ ಎಲ್ಲರೂ ಮಾಡಿಬಿಟ್ರೆ ಅಷ್ಟೇ ಹೊರತು ಉಳಿದಂತೆ ಅಧಿಕೃತ ಕಾರ್ಯಕಲಾಪಕ್ಕೆ ಅವಕಾಶವೇ ಕೊಡಲಿಲ್ಲ. ವಿಧಾನಸಭೆಯಲ್ಲೂ ಕೂಡ ಸಭಾಭಂಗ, ವಿಧಾನ ಪರಿಷತ್ತು ಕೂಡ ಸಭಾಭಂಗ. ರಾಜ್ಯ BJP ಶಾಸಕಾಂಗ ಪಕ್ಷದಲ್ಲಿ ಅನೇಕ ಹಿರಿಯ ಸದಸ್ಯರಿದ್ದಾರೆ. ಅವರಾಗಲೇ ಅತ್ಯುತ್ತಮ ಶಾಸಕಾಂಗ ಪಟುಗಳು ಅಂತ ಹೆಸರು ಪಡೆದವರಿದ್ದಾರೆ. ಅವ್ರಿಗೆ ಯಾರಿಗೂ ಅವಕಾಶ ಸಿಗಲಿಲ್ಲ. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಆಗಲಿ, ರಾಜ್ಯಾಧ್ಯಕ್ಷರು ಇದೇ ಮೊದಲ ಬಾರಿ MLA ಆಗಿ ಬಂದಿದ್ದೀರಿ ವಿಜೇಂದ್ರ, ನೀವು ಮಾತ್ರ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ಬೋದಾಗಿತ್ತು. ಸುರೇಶ್ ಕುಮಾರ್ರಂಥ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಬೋದಾಗಿತ್ತು. ಹಾಗಾಗ್ತಾ ಇಲ್ಲ. ಯಾರೂ ಕೂಡ ಅತ್ಯುತ್ತಮ ಶಾಸಕಾಂಗಿಯ ಪಟು ಅನಿಸ್ಕೊಳ್ಬೇಕು ಅನ್ನೋ ಒಂದು ತುಡಿತವೇ ಮಾಯವಾದಂಗೆ ಕಾಣುತ್ತೆ. ಚಲವಾದಿ ನಾರಾಯಣ ಸ್ವಾಮಿಯವರೇ, ತಾವು ಕಾಂಗ್ರೆಸ್ಸಲ್ಲೇ 3 ದಶಕಗಳ ನಂತರ BJPಗೆ ಬಂದ್ರಿ, ತಮಗೆ ಅತ್ಯುನ್ನತ ಸ್ಥಾನ ಸಿಕ್ತು. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ರಿ, ಎಷ್ಟೊಂದು ಅವಕಾಶ ಇತ್ತು. ತಾವು ಪಕ್ಷದ ವಕ್ತಾರರಾಗಿ ಸುದ್ದಿವಾಹಿನಿಗಳ ಚರ್ಚೆಗಳಲ್ಲಿ ಪಾಲ್ಗೊಳ್ತಾ ಇದ್ರಿ. ಇದೀಗ ನಿಮಗೆ ಅಧಿಕಾರಯುತವಾದ ಸ್ಥಾನ ಇತ್ತು. ವಿಧಾನ ಪರಿಷತ್ನ ಕಲಾಪಕ್ಕೆ ಒಂದು ಶಕ್ತಿ ತುಂಬುವಲ್ಲಿ ಮಹತ್ವದ ಪಾತ್ರ ಇತ್ತು. ಯಾಕೆ ಅದನ್ನು ಕೈ ಚೆಲ್ಲಿಬಿಟ್ರಿ? ಹೀಗೆ ವಿರೋಧ ಪಕ್ಷಗಳು ಪ್ರಜ್ಞಾಪೂರ್ವಕವಾಗಿ ಸಭಾಭಂಗ ಮಾಡೋದು ಜನತಂತ್ರಕ್ಕೆ ಆರೋಗ್ಯದಾಯಕ ಬೆಳವಣಿಗೆ ಅಲ್ಲವೇ ಅಲ್ಲ. ಇರಲಿ, ಆಳು ಪಕ್ಷ ಏನೇ ತಪ್ಪು ಮಾಡ್ಬೋದು. ಹೌದು, ನಾಗೇಂದ್ರ ಅನ್ನೋ ಮಂತ್ರಿಯ ಪುನರ್ ಕುರಿತಂತೆ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಿ ನಿಜ. ಎಷ್ಟು ಥರದ ಪ್ರತಿಭಟನೆ! ಇಡೀ ಸಭೆಯ ಕಲಾಪಗಳನ್ನು ವ್ಯರ್ಥಗೊಳ್ಳುವಷ್ಟು ಮಹತ್ವದ ವಿಚಾರ ಆಗಿರಲಿಲ್ಲ. ಆ ನಾಗೇಂದ್ರ ಅನ್ನೋ ವ್ಯಕ್ತಿ ಅಂಥ ದೊಡ್ಡ ಹಿರಿಯ ಮುತ್ಸದ್ದಿ ಏನಲ್ಲ. ಆತನ ಬಗ್ಗೆ, ಆತನನ್ನು ಮತ್ತೆ ಮಂತ್ರಿ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷವೇ ಆತ್ಮವಿಮರ್ಶೆ ಮಾಡ್ಕೋಬೋದಾಗಿತ್ತು. ಅವರೇ ಪುನರ್ಮನನ ಮಾಡ್ಬೋದಾಗಿತ್ತು. ತಾವು ಮಾಡಿದ್ದು ಸರಿನೋ ತಪ್ಪೋ ಅನ್ನೋದನ್ನು ಅವರಷ್ಟಕ್ಕೆ ಅವರೇ ಅಥವಾ ಭವಿಷ್ಯವೇ ನಿರ್ಧರಿಸ್ತಾ ಇತ್ತು. ವಿರೋಧ ಪಕ್ಷಗಳು ಈ ಮಟ್ಟದ ರಾದ್ಧಾಂತ ಮಾಡೋದು ಬೇಕಾಗಿರಲಿಲ್ಲ. ಈ ಸರ್ಕಾರ ಬರ್ತಿರೋ ಹಾಗೆಯೇ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು, ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಬುಲ್ಡೋಸರ್ ಹಾಯಿಸಿ ಅವ್ರನ್ನೆಲ್ಲ ನಿರಾಶ್ರಿತರನ್ನಾಗಿ ಮಾಡಿದರು. ಅದು ತಮಗೆ ಮುಖ್ಯ ವಿಷಯ ಅಂತ ಅನ್ನಿಸ್ಲೂ ಇಲ್ಲ. ಸದನದೊಳಗೂ ಅಷ್ಟೇ, ಸದನದ ಹೊರಗೂ ಅಷ್ಟೇ ಪ್ರತಿಪಕ್ಷಗಳು ಈ ಕುರಿತಂತೆ ಸೊಳ್ಳೆ ಎತ್ತಿಲ್ಲ. ಅವ್ರಿಗೆ ಮರುನಿವೇಶನ ಕಲ್ಪಿಸಿದಾನೆ, ಅವ್ರಿಗೆ ಪುನರ್ವಸತಿ ಕಲ್ಪಿಸಿದರೆ. ಅಲ್ಲಿಂದ ಫುಟ್ಪಾತ್ನಿಂದ ಕಿತ್ತಾಕಿದ ಮೇಲೆ ಏನಾಯಿತು? ಫುಟ್ಪಾತ್ಗಳು ಸುಂದರವಾಗಿರ್ಬೋದು, ಆ ರಸ್ತೆಗಳಲ್ಲಿ ಪಾದಚಾರಿಗಳು ಓಡಾಟನೇ ಕಡಿಮೆ ಆಗಿಬಿಡ್ತು. ಪಾದಚಾರಿಗಳಿಗಿದ್ದ ಆಕರ್ಷಣೆ ಆ ಬೀದಿ ಬದಿ ವ್ಯಾಪಾರಿಗಳು. ಅವ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಬಾಂಧವ್ಯ ಮಧ್ಯಮ ವರ್ಗದವ್ರ ಜೊತೆಗೆ ಅದು ಬೆಳೆದು ಬಂದಿತ್ತು. ಬೆಂಗಳೂರು ನಗರ ಸಂಸ್ಕೃತಿಯ ಭಾಗವಾಗಿ ಅವರೆಲ್ಲ ಇದ್ದರು. ಅದ್ರ ಬಗ್ಗೆ ಏನು ಚರ್ಚೆ ನೀವು ಮಾಡಲೇ ಇಲ್ಲ. ಇದ್ರ ಮಧ್ಯೆ ಹೊಸದಾಗಿ ಈಗ ತಾನೇ ಅಧಿಕಾರ ವಹಿಸ್ಕೊಂಡ್ರು ಆರೋಗ್ಯ ಸಚಿವರು UT ಖಾದರ್ ಬರ್ತಿರೋ ಹಾಗೆ ತಮ್ಮ ಅಸ್ತಿತ್ವವನ್ನು ತೋರಿಸಿದ್ದಾರೆ. ಪಂಚತಾರಾ ಹೋಟೆಲ್ಗಳ ಮೇಲೇ ಅವರು ದಾಳಿ ಶುರು ಮಾಡಿದರು. ಆಹಾರದ ಸುರಕ್ಷಿತತೆ ಬಗ್ಗೆ, ಹೋಟೆಲ್ನಲ್ಲಿರೋ ಊಟದ ಸುರಕ್ಷಿತತೆಯ ಬಗ್ಗೆ ದೊಡ್ಡ ದಾಳಿಯನ್ನು ನಡೆಸಿದ್ದಾರೆ. ಆ ದಾಳಿಯ ಉದ್ದೇಶ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಾವು ಚರ್ಚೆ ಮಾಡ್ಬೋದಾಗಿತ್ತು. ಅದರ ಜೊತೆಗೇ ಕೊಟ್ಟಿ ಔಷಧಿ ವಿತರಣೆ ಮಾಡ್ತಿದ್ದ ಕಂಪನಿಗಳ ಮೇಲೆ ಕೂಡ ಅವರು ಏಕಕಾಲಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ. ರಾಜ್ಯದ ಅನೇಕ ಕಡೆ ಬರಗಾಲ ಇದೆ. ನೀವೆಲ್ಲ ಹೋಗಿ ಸಮೀಕ್ಷೆ ಮಾಡ್ಕೊಂಬಂದ್ರಿ, ಸತ್ಯಶೋಧನಾ ಸಮಿತಿ ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ಬಂದಿದ್ರಿ. ನಿಮ್ಮ ಅನಿಸಿಕೆಗಳೇನಿದೆ ರಾಜ್ಯದ ಬರಗಾಲ ಸ್ಥಿತಿಯ ಬಗ್ಗೆ, ನಿಮ್ಮ ಅಬ್ಸರ್ವೇಷನ್ ಏನಿತ್ತು, ನಿಮ್ಮ ರಿಪೋರ್ಟ್ ವರದಿಗಳೇನಿತ್ತು ಅಂತ ಅಲ್ಲಿ ಮಂಡಿಸ್ಬೋದಾಗಿತ್ತು ಸದನದಲ್ಲಿ. ಅದನ್ನು ಮಾಡಲಿಲ್ಲ. ಕಡೆಗೆ ಯಾವ ಮಟ್ಟಕ್ಕೆ ವಿಕೋಪಕ್ಕೆ ಹೋಯಿತು ಅಂತಂದರೆ, ನಿನ್ನೆ ಆಳು ಪಕ್ಷದವರೇ ನೋಡಿ, ವಿರೋಧ ಪಕ್ಷದವರು ನಮಗೆ ಕಲಾಪ ನಡೆಸ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಂದ್ಬಿಟ್ಟು ವಿಧಾನಸೌಧ ವಿಕಾಸಸೌಧದ ಮಧ್ಯೆ ಇರೋ ಗಾಂಧಿ ಪ್ರತಿಮೆ ಎದುರಿಗೆ ಮಂತ್ರಿಗಳು, ಆಳು ಪಕ್ಷದ ಶಾಸಕರೇ ಪ್ರತಿಭಟನೆ ಮಾಡಿಬಿಟ್ರು. ಪ್ರತಿಪಕ್ಷದ ವಿರುದ್ಧ ಆಳು ಪಕ್ಷದ ಪ್ರತಿಭಟನೆ. ಅಂದರೆ ಇದು ಪೈಪೋಟಿಗೆ ಬಿದ್ದುಬಿಟ್ಟು ಪರಸ್ಪರರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರಾ? ಕರ್ನಾಟಕದ ಶಾಸಕಾಂಗದ ಗುಣಮಟ್ಟ, ಅತ್ಯುತ್ತಮ ಗುಣಮಟ್ಟದ ಚರ್ಚೆನ ನಾವು ನಿರೀಕ್ಷಿಸ್ತಾ ಇದ್ವಿ. ಕೆಲವರಾದರೂ ಕೂಡ ರಾಜಕೀಯ ಭಾಷಣದ ಮೂಲಕ ಕನ್ನಡ ಭಾಷೆಯ ಸೌಂದರ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ. ಹಾಗಾಗ್ತಾ ಇಲ್ಲ. ಎಲ್ಲವೂ ಕೂಡ
ಅವರ ಮಾತು ಕೃತಿ ಎಲ್ಲದರಲ್ಲೂ ಕೂಡ ಒಂದು ಬಾಲಿಷ್ಟನ ಎದ್ದು ಕಾಣ್ತಾ ಇದೆ. ಕರ್ನಾಟಕದ ವಿರೋಧ ಪಕ್ಷಗಳು ಸಂಸತ್ನಲ್ಲಿ ವಿರೋಧ ಪಕ್ಷ ವರ್ತಿಸಿದ ರೀತಿಯಲ್ಲಿ ವರ್ತಿಸಬಾರ್ದಾಗಿತ್ತು. ನೀವು ಅಲ್ಲಿ ಸಭಾಭಂಗ ಮಾಡಿ ಒಂದು ವಿಘ್ನ ಸಂತೋಷಿ ಅಂತ ಅನಿಸ್ಕೊಂಡ್ಬಿಟ್ರಿ ರಾಹುಲ್ ಗಾಂಧಿ ಅವರೇ. ನಾವು ಹಾಗಲ್ಲ, ನಾವು ನಿಮ್ಮ ಇಲ್ಲಿ ಆಳ್ತಾ ಇರೋ ನಿಮ್ಮ ಸರ್ಕಾರದ ವಿರುದ್ಧ ನಾವು ರಚನಾತ್ಮಕವಾದ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿ ತೋರಿಸ್ತೇವೆ, ಒಂದು ರಚನಾತ್ಮಕ ಚರ್ಚೆ ಸಂವಾದದ ಮೂಲಕ ಕರ್ನಾಟಕ ಜನತೆ ಮನಸ್ಸನ್ನು ಗೆಲ್ತೇವೆ ಅನ್ನೋ ರೀತಿಯಲ್ಲಿ ಒಂದು ಹೊಸ ಮಾದರಿಯನ್ನು ಸ್ಥಾಪಿಸೋ ಅವಕಾಶ ಇತ್ತು. ಕೈ ಚೆಲ್ಲಿಬಿಟ್ಟಿದ್ದೀರಾ. ಬಹುಶಃ ಈ ಮಳೆಗಾಲದ ಅಧಿವೇಶನ ಇದೇ ರೀತಿ ಕೊಚ್ಚೋಗೋದಂತೂ ಖಾತ್ರಿ ಅನ್ನಿಸ್ತಾ ಇದೆ ನಿನ್ನೆವರೆಗಿನ ವಿದ್ಯಮಾನಗಳನ್ನು ನೋಡಿದರೆ. ಇನ್ನು ಮತ್ತೆ ನಾವು ಚಳಿಗಾಲಕ್ಕೋಸ್ಕರ ಕಾಯಬೇಕಾಗುತ್ತೆ. ನಮ್ಮ ಸಂಸತ್ತು ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳು ಎರಡಕ್ಕೂ ಒಂಥರ ಗ್ರಹಣ ಹಿಡಿದಿದೆ ಅಂತ ಕಾಣುತ್ತೆ. ಒಂದು ಕಾಲದಲ್ಲಿ ಕರ್ನಾಟಕದ ವಿಧಾನಮಂಡಲ ಅನೇಕ ಮೇಧಾವಿ ಚರ್ಚಾಪಟುಗಳು, ಜನಪ್ರತಿನಿಧಿಗಳು, ಜನನಾಯಕರು ಅನಿಸ್ಕೊಂಡಿರೋರು ಎಲ್ಲರೂ ಕೂಡ ಪ್ರಚಂಡ ವಾಕ್ಪಟುಗಳಾಗಿದ್ದರು. ಇವತ್ತು ಜನ ನೆನೆಸ್ಕೊಳ್ಳೋ ಹಾಗಾಗ್ಬಿಟ್ಟಿದೆ. ಇದೊಂದು ದೊಡ್ಡ ವಿಷಾದನೀಯ ಬೆಳವಣಿಗೆ. ನೀವು ರಾಹುಲ್ ಗಾಂಧಿಯನ್ನು ಅನುಕರಿಸಬೇಡಿ. ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ಛಲವಾದಿ ನಾರಾಯಣಸ್ವಾಮಿಯವರಾಗಲಿ ಅಥವಾ JDS ಪಕ್ಷದ ನಾಯಕರಾಗಲಿ ದಕ್ಕಿರೋ ಅವಕಾಶಗಳನ್ನು ಕೈ ಚೆಲ್ಲಬೇಡಿ. ನೀವು ಪ್ರತಿನಿತ್ಯ ಪ್ರೆಸ್ ಸ್ಟೇಟ್ಮೆಂಟ್ಗಳ ಮೂಲಕ ಪತ್ರಿಕಾ ಪ್ರತಿನಿಧಿಗಳ ಎದುರು, ವರದಿಗಾರರ ಎದುರು ನಿಮ್ಮ ಪರಾಕ್ರಮ ಪ್ರದರ್ಶಿಸೋದಲ್ಲ, ಆ ವೈಧಾನಿಕ ಚರ್ಚೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಸರ್ಕಾರದ ಜೊತೆಗೆ ಒಂದು ವೈಚಾರಿಕ ಸಂಘರ್ಷ ನಡೆಸ್ಬೋದಾಗಿತ್ತು. ಅದರ ಕಾರ್ಯವೈಖರಿ ಬಗ್ಗೆ ವಿಮರ್ಶೆ ಮಾಡ್ಬೋದಾಗಿತ್ತು. ಜನರ ಸಂಕಟವನ್ನು ನೀವು ಸರ್ಕಾರಕ್ಕೆ ಅಧಿಕೃತವಾಗಿ ತಲುಪಿಸೋ ಅವಕಾಶವನ್ನು ಕೈ ಚೆಲ್ಲಿದ್ದೀರಿ. ಮತ್ತೊಮ್ಮೆ ಈ ತಪ್ಪು ಮಾಡಬೇಡಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.